ಕಾಗ್ನಿಸೆಂಟ್ ಸಂಸ್ಥೆನವರು ಅನಲಿಸ್ಟ್ ಟ್ರೈನಿ ಜಾಬ್ಸ್ ಅನ್ನೋ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇವರು ಕರೆದಿರೋದು ಇಂಜಿನಿಯರ್ಸ್ಗಳಿಂದ ಅಲ್ಲ, 3 ವರ್ಷದ ಡಿಗ್ರಿ ಇರುತ್ತಲ್ಲ, BCA, BSc, BA, BBA, BCom, BVoc, BMS ಈ ರೀತಿಯಾದಂಥ 3 ವರ್ಷದ ಡಿಗ್ರಿ ಮಾಡಿರೋವಂಥವ್ರನ್ನಿಂದ ಅರ್ಜಿಗಳನ್ನು ಕರೀತಾ ಇದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂದರೆ 31 ಜನವರಿ 2026. ಅಷ್ಟರ ಒಳಗೆ ಅರ್ಹರಿರುವವರು ಅರ್ಜಿಗಳನ್ನು ಹಾಕಲೇಬೇಕು. ಇನ್ನು ಬನ್ನಿ, ಕೆಲವೇ ನಿಮಿಷದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ತಾ ಹೋಗೋಣ. ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು 2024 ಹಾಗೂ 2025ರಲ್ಲಿ ಈ ಎಲ್ಲ ಡಿಗ್ರಿಗಳನ್ನು ಯಾರು ಪಾಸ್ ಮಾಡಿದ್ದಾರೆ ಅವರಿಗೆ ಮಾತ್ರ ಅರ್ಜಿಗಳನ್ನು ಹಾಕಲಿಕ್ಕೆ ಅವರು ತಿಳಿಸಿದ್ದಾರೆ. ಇಲ್ಲಿ 3 ರೀತಿಯಾದಂತಹ ಉದ್ಯೋಗಗಳಿದೆ. ಮೊದಲನೇ ಕ್ಯಾಟಗರಿಗೆ ಅದನ್ನು IT ಮತ್ತು ಇಂಟಗ್ರೇಟೆಡ್ ಸ್ಮಾರ್ಟ್ ಆಪರೇಷನ್ಸ್ ಅಂತ ಕರೀತಾ ಇದ್ದಾರೆ. ಇದಕ್ಕೆ BCA ಮತ್ತು BSc ವಿದ್ಯಾರ್ಥಿಗಳು 60% ಮಾರ್ಕ್ಸ್ ತಗೊಂಡಿರುವಂಥವರು ಆಗಿರಬೇಕಾಗತ್ತೆ. BScನಲ್ಲಿ ಕಂಪ್ಯೂಟರ್ ಸೈನ್ಸ್, IT, ಮ್ಯಾಥ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸು, ಎಲೆಕ್ಟ್ರಾನಿಕ್ಸ್ ಓದಿರಬೇಕಾಗಿರುತ್ತೆ. ಇದಕ್ಕೆ ಏನು ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಅಂತಂದರೆ, ಈ ಉದ್ಯೋಗಗಳಿಗೆ ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ನಿಮ್ಮಲ್ಲಿ ಗುಡ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಟೀಮ್ ವರ್ಕ್ ಮತ್ತು ಕೊಲಾಬ್ರೇಷನ್ ಬಗ್ಗೆ ನಿಮಗೆ ಅಭ್ಯಾಸ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಸ್ಟ್ರಾಂಗ್ ಅನಲಿಟಿಕಲ್ ಸ್ಕಿಲ್ಸು, ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಎರಡನೇ ಕ್ಯಾಟಗರಿಗೆ ಬಂದಾಗ ಅದು ಮಲ್ಟಿ ಕ್ಲೌಡ್ ಆಗಿರುತ್ತೆ. ಈ ಮಲ್ಟಿ ಕ್ಲೌಡ್ ಜಾಬ್ಗೆ ಎಜುಕೇಷನ್ ಏನು ಅಂತಂದರೆ BSc, BCA, BA, BBA, BCom, BVoc, BMS ಈ ರೀತಿಯಾಗಿ 3 ವರ್ಷದ ಡಿಗ್ರಿ ಮಾಡಿರೋ ಎಲ್ಲರೂ ಕೂಡ ಅರ್ಹರಿರ್ತೀರಿ. ಇಲ್ಲಿ ಮಾತ್ರ 50% ಮಾರ್ಕ್ಸ್ ಇದ್ದರೆ ಸಾಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು 3ನೇ ಕ್ಯಾಟಗರಿಗೆ ಹೋದಾಗ ಅದು ಡಿಜಿಟಲ್ ವರ್ಕ್ ಪ್ಲೇಸ್ ಸರ್ವೀಸಸ್ ಅಂತ ಹೇಳಿ, ಇದಕ್ಕೆ ಎಜುಕೇಷನ್ನು ಮತ್ತೊಮ್ಮೆ BSc, BCA, BA, BBA, BCom, BVoc, BMS ಮಾಡಿರುವಂತಹ 3 ವರ್ಷದ ಡಿಗ್ರಿ ಮಾಡಿರುವಂಥವರು ಎಲಿಜಿಬಲ್ ಇದ್ದೀರಾ. ಸೊ ಇದಕ್ಕೆ ಕೂಡ ಮಾರ್ಕ್ಸ್ ಅವ್ರು ಕೇಳ್ತಾ ಇರೋದು 50% ಮಾರ್ಕ್ಸ್ನ ಕೇಳ್ತಾ ಇದ್ದಾರೆ. ಇನ್ನು ನಿಮಗೆ ಬೇಕಾಗೋದು ರಿಜಿಸ್ಟ್ರೇಷನ್ ಲಿಂಕು ಎಲ್ಲ ಬೇಕಾಗತ್ತೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಲ್ವಾ, ಲಿಂಕ್ ಮುಖೇನ ವಿಡಿಯೋ ನೋಡಿದಾಗ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ, ಆ ಲಿಂಕ್ ಮಾತ್ರ ಕ್ಲಿಕ್ ಮಾಡಿ. ನೀವು ಆ ಲಿಂಕ್ಗೆ ಹೋದಾಗ ಅಲ್ಲಿ ನೀವು ಸಂಪೂರ್ಣ ಮಾಹಿತಿ ಸಿಗುತ್ತೆ. ರಿಜಿಸ್ಟ್ರೇಷನ್ ಲಿಂಕ್ ಅಲ್ದಲ್ಲೇ ಪ್ರತಿಯೊಂದು ಉದ್ಯೋಗಕ್ಕೂ ಕ್ಯಾಟಗರಿಗೂ ಬೇಕಾಗಿರುವಂಥ ಸ್ಕಿಲ್ಸ್ ಆಗ್ಬೋದು, ಎಲ್ಲದರ ಮಾಹಿತಿ ಇರುತ್ತೆ. ಹಾಗಾಗಿ ನೀವು ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಲೇಬೇಕಾಗಿರುತ್ತೆ. ಹಾಗೆ ಓದಿದಾಗ ಸೆಲೆಕ್ಷನ್ ಮಾಡ್ಕೊಳ್ಳೋ ಪ್ರೊಸೀಜರ್ ಆಗ್ಬೋದು, ಅಪ್ಲೈ ಮಾಡ್ಬೇಕಾದ್ರೆ ಯಾವ ಥರ ಅನ್ನೋದಾಗ್ಬೋದು, ಜಾಬ್ ರೋಲ್ಸು, ಈ ಥರ ಎಲ್ಲ ವಿಚಾರಗಳು ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಕೂಡಲೇ ಅರ್ಜಿಗಳನ್ನು ಮಾತ್ರ ಸಲ್ಲಿಸ್ತಾ ಹೋಗಿ. ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಇಂತಹ ಮಾಹಿತಿ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ನಲ್ಲಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿ ಸಿಗುತ್ತೆ. ಇದಕ್ಕೊಂದು ಈ ವಿಡಿಯೋಗೊಂದು ಲೈಕ್ ಬಟನ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾವು ತಿಳಿಸ್ತೇವೆ.